ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. 15,000 ಅಂತ ಹಿಡಿದಿದ್ದೀವಿ, ಜಾಸ್ತಿ ಆಯಿತು. ಸೊ ನಾನು ನಿರೀಕ್ಷೆ ಮೀರಿ ಫಲಿತಾಂಶ ಬಂದಿದೆ. ಸೊ ಗೆಲ್ಲಲಿಕ್ಕೆ ಸ್ಥಳೀಯ ಮುಖಂಡರ ಅವ್ರ ಪಾತ್ರ, ವಿಶೇಷವಾಗಿ ಮತ್ತು KPCಯಿಂದ ನೇಮಿಸಿದಂಥ ಮಂತ್ರಿಗಳು, ಶಾಸಕರು, ನಮ್ಮ ಪದಾಧಿಕಾರಿಗಳು ಕೂಡ ಸುಮಾರು ಚುನಾವಣೆಯಿಂದ ಕೊನೆಯವರೆಗೂ ಕೂಡ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ರು. ಹೀಗಾಗಿ ಗೆಲ್ಲಲಿಕ್ಕೆ ಭಾಳಷ್ಟು ಅನುಕೂಲ ಆಗಿದೆ. ಅದರಲ್ಲಿ ನೋ ಡೌಟ್ ಚೆನ್ನಾಗಾಗಿದೆ. ಎಲ್ಲ ಒಂದೇ ಅಂತ ಹೇಳಲಿಕ್ಕೆ ಆಗಲ್ಲ, ಗ್ಯಾರಂಟಿನ 100ಕ್ಕೆ 100 ಅಂತ ಹೇಳಲಿಕ್ಕೆ ಆಗಲ್ಲ. ಡೆವಲಪ್ಮೆಂಟ್ ಇರ್ಬೋದು, ಮೀಟಿ ಅವ್ರ ಮ್ಯಾಗಿದ್ದ ಅಭಿಮಾನಿ ಇರ್ಬೋದು, ಪಾರ್ಟಿ ಮ್ಯಾಗೆ ಪಾರ್ಟಿ ಬೇಸ್ ವೋಟರ್ ಇದ್ದಾರೆ. ಸೊ ಇವೆಲ್ಲ ಕೂಡಿ ಗೆಲ್ಲಲಿಕ್ಕಾಗಿದೆ. ಒಂದೇ ಫ್ಯಾಕ್ಟ್ರಿಯಿಂದ ಗೆಲ್ಲಲಿಕ್ಕಾಗಿದೆ, ಎಲ್ಲ ಆಲ್ ಫ್ಯಾಕ್ಟ್ರಿ ಕೂಡಿ ಗೆಲ್ಲಲಿಕ್ಕೆ ಇಲ್ಲ. 100ಕ್ಕೆ 100 ಎಲ್ಲ ಗ್ಯಾರಂಟಿ ಅಂತ ಹೇಳಲಿಕ್ಕೆ ಆಗಲ್ಲ. ಓಕೆ, ಅದು ಪಾರ್ಟ್ ಇದೆ ಅದರಲ್ಲಿ, ನೋ ಡೌಟ್. ಇಲ್ಲ, ಅದೇ ಇಲ್ಲ, ಅದಕ್ಕೆ 100ಕ್ಕೆ 100 ಗ್ಯಾರಂಟಿ ಅಂತ ಹೇಳಲಿಕ್ಕೆ ಆಗಲ್ಲ. ಎಲ್ಲ ಕೂಡಿ ಅದು ಒಂದು ಪಾರ್ಟ್ ಇರ್ತದೆ. 10ರಲ್ಲಿ ಅದು 1% ಡೆವಲಪ್ಮೆಂಟು, ಮೇಟಿ ಅವರ ಅಭಿಮಾನ, ಪಕ್ಷದ ಓಟು, ಡೆವಲಪ್ಮೆಂಟು, ಇವೆಲ್ಲ ಕೂಡಿ ಗೆಲ್ಲಲಿಕ್ಕೆ ಒಂದೇ ಆದರೆ ಒಂದರಿಂದ ನಾವು ಯಾವುದೂ ಗೆಲ್ಲಲಿಕ್ಕೆ ಆಗೋಲ್ಲ. ಸುಮಾರು ಫ್ಯಾಕ್ಟ್ರಿಗಳಿಂದ ಗೆದ್ದಿದೆ, ಅದ್ರಾಗ ನೋ ಡೌಟ್. ಯಾರು ಇಷ್ಟು 10,000 ಅಷ್ಟೇ ಮ್ಯಾಕ್ಸಿಮಮ್. ನಮ್ಮ ಓಟುಗಳು BJPಯಲ್ಲಿ ಇರೋದ್ರಿಂದ ಅವನು ವಾಪಸ್ ಪಡೆಯುವಲ್ಲಿ ಯಶಸ್ವಿ ಆಗಿದ್ವಿ. ನಾವೇನು 5 ಓಟ್ ಹತ್ತೀವಿ, SC/ST ಓಟ್ ಹತ್ತಿಲ್ಲ. ಅವರೆಲ್ಲ BJPಯಲ್ಲೇ ಇದ್ರು. ಅವನು ವಾಪಸ್ ತರುವಂಥ ಪ್ರಯತ್ನ ಮಾಡಿದ್ವಿ, ಅದರಲ್ಲಿ ಸಕ್ಸಸ್ ಆಗಿದ್ದೀವಿ. ಸೊ ಅಂತರ ಆಗಲಿಕ್ಕೆ ಇದು ಕೂಡ ಭಾಳ ಮುಖ್ಯ ಕಾರಣ. ಯಾವ್ದ್ರೆ ನಮ್ಮ ಟೀಮ್ ಕೂಡ ಸಾಕಷ್ಟು ವರ್ಕ್ ಮಾಡೋದ್ರಿಂದ 5 ಮತಗಳನ್ನು ಒಂದು ಕಡೆ ತರಲಿಕ್ಕೆ ಅಡಿಷ್ನಲ್ ಗೆಲ್ತಿದ್ವಿ, ಮಾರ್ಜಿನ್ ಕಡಿಮೆ ಆಗೋಯಿತು. ಆದರೆ ಇದು ಹೈಯೆಸ್ಟ್ ಆಗಲಿಕ್ಕೆ 5 ಮತಗಳನ್ನು ಒಂದೇ ಕಡೆ ತರಲಿಕ್ಕೆ ಸಕ್ಸಸ್ ಆಗಿದ್ದೀವಿ, ಯಶಸ್ವಿಯಾಗಿ. ಸೇಮ್ ಶಿಗ್ಗಾಂವದಲ್ಲಿ ಏನಾಗಿದೆ, ಇಲ್ಲಿ ಕೂಡ ಅದೇ ರೀತಿ ವರ್ಕ್ ಮಾಡಿದ್ವಿ. ಇದು ಶಿಗ್ಗಾಂವಕ್ಕಿಂತ ಚುನಾವಣೆ ಇನ್ನೂ ಸುಲಭ ಆಗಿದೆ. ಅಲ್ಲಿ ಮಾಡ್ಲಿಕ್ಕೆ ಸ್ವಲ್ಪ ಟಫ್ ಆಗಿತ್ತು ಅದು. ಸೊ ಇಲ್ಲಿ ಭಾಳ ಸುಲಭವಾಗಿ ನಾವು ಕೆಲಸ ಮಾಡಲಿಕ್ಕೆ, ಅಲ್ಲಿ 5 ಮತಗಳು ನಮ್ಮನ್ನು ಗೆಲ್ಲಿಸಿದ್ವಿ. ಇಲ್ಲಿ ಕೂಡ ಅದೇ ಡೆಫಿನೆಟ್ಲಿ ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ಅದಕ್ಕೆ ಮುಖ್ಯ ಬೆನ್ನೆಲುಬು, ಸೂತ್ರ. ಅದನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕಷ್ಟೇ. 5 ವರ್ಗಗಳಿಗೆ ನ್ಯಾಯ ಕೊಡಿಸ್ಬೇಕು, ಅಧಿಕಾರ ಕೊಡಿಸ್ಬೇಕು. ನಮ್ಮ ಪಕ್ಷದವರು ಮಾಡಬೇಕು ಮುಂದಿನ 2 ವರ್ಷದಲ್ಲಿ ಹೆಚ್ಚಿನ ಪ್ರಮಾಣ. ಅದೇ ನಮ್ಗೆ ಚಾಲೆಂಜ್. ಈಗ 2 ವರ್ಷದಲ್ಲಿ ಅವಕಾಶ ಇದೆ. ಒಳ್ಳೆ ಕೆಲಸ ಮಾಡಿ ಅವ್ನು ಒಗ್ಗೂಡಿಸ್ರೆ ಮತ್ತೆ ನಾವು ಅಧಿಕಾರದಲ್ಲಿ ಬರ್ತೀವಿ. ಇಲ್ಲ, ಅವಾಗ ಮತ್ತೆ ಬೇರೆ ಆಗ್ತೈತಿ. ಮತ್ತೆ JDP TPಯಲ್ಲಿ ಮತ್ತೆ ಬೇರೆ ಆಗುತ್ತೆ, MLA ಬಂದಾಗ ಬೇರೆ ಆಗುತ್ತೆ, ಮತ್ತೆ MP ಬಂದಾಗ ಬೇರೆ ಆಗುತ್ತೆ. ಒಂದೇ ರೀತಿ ನಾಳೆ JDP TPಗೆ ಹಿಂಗೆ ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ. ಅಲ್ಲಿ ಲೋಕಲ್ ಫೈಟ್ ಅದು. ನಮ್ಮ ಓಟ್ ಆ ಕಡೆ ಹೋಗ್ತಾವ, ಅವ್ರ ಓಟ್ ಈ ಕಡೆ ಬರ್ತಾವ. 100% MLA ಅದಕ್ಕೂ ಮಾಡ್ಲಿಕ್ಕಾಗಲ್ಲ. MLAಗೆ ಮಾತ್ರ 5 ಫ್ಯಾಕ್ಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಅದು JDP TPಯಲ್ಲಿ ಮಾಡ್ಲಿಕ್ಕೆ ಆಗ, ಯಾಕಂದ್ರೆ ಅವನು 5ನೇ ಇರ್ತಾನೆ, ಅಪೋಸಿಟು ಲೋಕಲ್ ಆಗ್ತದೆ. ನಾವು ಪ್ರಯೋಗ JDP ಮತ್ತು ಇದು MLA MP ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮದೇ ಓಟ್ ಅದೇನು, ಅದಕ್ಕಿಂತ ಆತಂಕ ಪಡುವಂಥದ್ದೇನಿಲ್ಲ. ಅದು ನಮ್ಮ ಓಟೆ ಹೋಗಿದೆ ಅಲ್ಲಿ, ಮತ್ತೆ ವಾಪಸ್ ಮುಂದಿನ ಸಾರಿ ಬರ್ತದೆ. ಕೈವಾಡದಿಂದ ಆಗಿದೆಯೋ ಅಥವಾ ಲೋಕಲ್ ಸಮಸ್ಯೆಯಿಂದ ಆಗಿದೆ ಅಥವಾ ಕ್ಯಾಂಡಿಡೇಟ್ ಅಷ್ಟೇನು ಪ್ರಬಲ ಇದ್ರಾ, ಎಲ್ಲ ಸ್ಟಡಿ ಮಾಡಬೇಕಲ್ಲ ಯಾಕಾಯ್ತು ಅಂತ. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.